ನಮಸ್ಕಾರ ಫ್ರೆಂಡ್ಸ್, ಮಾಹಿತಿ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಕೆಲವು ರಾಜರು ತಮ್ಮ ಪ್ರೀತಿಯ ಪ್ರತೀಕವಾಗಿ ನಿರ್ಮಾಣ ಮಾಡಿದ ಸ್ಮಾರಕಗಳ ಬಗ್ಗೆ ನಮಗೆ ಗೊತ್ತಿದೆ. ಆದರೆ ರಾಣಿಯು ತನ್ನ ಪತಿಯ ಸ್ಮರಣಾರ್ಥವಾಗಿ ನಿರ್ಮಾಣ ಮಾಡಿದ ಅದ್ಭುತದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಫ್ರೆಂಡ್ಸ್, ನಮ್ಮ ಭಾರತದಲ್ಲಿ ಚಿರಸ್ಮರಣೀಯವಾಗಿಸುವ ಅದೆಷ್ಟೋ ಕಟ್ಟಡ ಸ್ಮಾರಕಗಳಿವೆ. ಪ್ರತಿಯೊಂದು ಕಟ್ಟಡವು ತನ್ನದೇ ಆದ ಐತಿಹಾಸಿಕ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಹೊಂದಿದೆ. ಆ ಕಟ್ಟಡಗಳ ಸೊಬಗು, ವಾಸ್ತುಶಿಲ್ಪ, ಮುಗಿಲೆತ್ತರದ ಭದ್ರಕೋಟೆಗಳು ಎಂಥವರನ್ನು ಆಶ್ಚರ್ಯಚಕಿತಗೊಳಿಸುವುದಂತೂ ಸತ್ಯ. ಇಷ್ಟೆಲ್ಲ ವಿಶೇಷವಿರುವ ಈ ಪುಣ್ಯ ಭೂಮಿಯಲ್ಲಿ ಮೆಟ್ಟಿಲಿನ ಸ್ವರ್ಗವಿದೆ. ಆ ಅದ್ಭುತದ ಹೆಸರೇ ರಾಣಿ ಕಿ ವಾವ್. ಇದು ಭಾರತದ ಗುಜರಾತ್ ರಾಜ್ಯದ ಪಟಾನ್ ಎಂಬ ಪಟ್ಟಣದಲ್ಲಿದೆ. ಇದೊಂದು ಸಂಕೀರ್ಣವಾದ ಬಾವಿಯಾಗಿದ್ದು 11ನೇ ಶತಮಾನದಲ್ಲಿ ರಾಜನ ನೆನಪಿಗಾಗಿ ನಿರ್ಮಾಣ ಮಾಡಲಾಯಿತು. 1063ರಲ್ಲಿ ಚಾಲುಕ್ಯ ರಾಜವಂಶದ ರಾಣಿ ಉದಯಮತಿಯು ರಾಜ ಪತಿ ಮೊದಲನೇ ಭೀಮರಾವ್ ರವರ ಸ್ಮರಣಾರ್ಥವಾಗಿ ಮೆಟ್ಟಿಲು ಬಾವಿಯನ್ನು ನಿರ್ಮಾಣ ಮಾಡಿದರು. ಇದೊಂದು ಅದ್ಭುತವಾದ ಬಾವಿಯಾಗಿದ್ದು ಇದು ಪೂರ್ಣಗೊಳ್ಳಲು ಸುಮಾರು 20 ವರ್ಷಗಳಷ್ಟು ಸಮಯ ತೆಗೆದುಕೊಂಡಿತು ಎಂದು ಉಲ್ಲೇಖಗಳಿವೆ. ಭಾರತದ ರಿಸರ್ವ್ ಬ್ಯಾಂಕ್ ಬಿಡುಗಡೆ ಮಾಡಿದ ಹೊಸ 100 ರೂಪಾಯಿ ನೋಟಿನ ಮೇಲೆ ರಾಣಿ ಕಿ ವಾವ್ ಚಿತ್ರವಿದೆ. ಸರಸ್ವತಿ ನದಿಯಲ್ಲಿ ಉಂಟಾದ ತೀವ್ರ ಪ್ರವಾಹದಿಂದಾಗಿ ರಾಣಿ ಕಿ ವಾವ್ ಮೆಟ್ಟಿಲಿನ ಬಾವಿಯು ಭೂಗರ್ಭದಲ್ಲಿ ಕಣ್ಮರೆಯಾಯಿತು. 1890ರ ದಶಕದಲ್ಲಿ ಸಂಪೂರ್ಣವಾಗಿ ಹೂಳಿದ ಸ್ಥಿತಿಯಲ್ಲಿದ್ದು ಕೇವಲ ಕಂಬಗಳು ಮಾತ್ರ ಗೋಚರಿಸುತ್ತಿದ್ದವು. 1940ರ ದಶಕದಲ್ಲಿ ಮೆಟ್ಟಿಲು ಬಾವಿಯನ್ನು ಮರುಶೋಧಿಸಲಾಯಿತು. 1980ರ ದಶಕದಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯು ಪುನಃಸ್ಥಾಪಿಸಿತು. ಪ್ರಸ್ತುತ ಇದು 2014ರಿಂದ ಯುನೆಸ್ಕೋದ ವಿಶ್ವ ಪರಂಪರೆ ತಾಣಗಳಲ್ಲಿ ಒಂದಾಗಿದೆ. ಇಲ್ಲಿ ತಲೆ ಕೆಳಗಾಗುವ ದೇವಾಲಯ ಮತ್ತು 7 ಹಂತದ ಮೆಟ್ಟಿಲುಗಳನ್ನು ಒಳಗೊಂಡಿದೆ. ಅಮೋಘವಾದ ಗುರ್ಜರ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದ್ದು ಸುಮಾರು 500ಕ್ಕೂ ಹೆಚ್ಚು ಶಿಲ್ಪಗಳನ್ನು ಹೊಂದಿದೆ. ಇದು ವಿಶೇಷವಾದ ಕೆತ್ತನೆಯ ಫಲಕಗಳನ್ನು ಹೊಂದಿದ್ದು ಮೆಟ್ಟಿಲುಗಳು ಸೂಕ್ಷ್ಮ ಮತ್ತು ಸೊಗಸಾದ ಕೆತ್ತನೆಗೆ ಅತ್ಯುತ್ತಮ ಉದಾಹರಣೆಯಾಗಿವೆ ಎಂದು ಇತಿಹಾಸಕಾರರು ಅಭಿಪ್ರಾಯಪಟ್ಟಿದ್ದಾರೆ. ಇಲ್ಲಿ 30 ಕಿಲೋಮೀಟರ್ ಗುಪ್ತ ಸುರಂಗವಿದ್ದು ಶತ್ರುಗಳಿಂದ ಪಾರಾಗಲು ಈ ಸುರಂಗ ಮಾರ್ಗವನ್ನು ಬಳಸುತ್ತಿದ್ದರು ಎಂದು ನಂಬಲಾಗಿದೆ. ಧಾರ್ಮಿಕ, ಪೌರಾಣಿಕ ಹಾಗೂ ಕೆಲವು ವಿಭಿನ್ನ ಮಹಿಳೆಯರ ಕೆತ್ತನೆಯ 1000ಕ್ಕೂ ಅಧಿಕ ಶಿಲ್ಪಗಳನ್ನು ಇಲ್ಲಿ ಕಾಣಬಹುದಾಗಿದೆ. ರಾಣಿ ಕಿ ವಾವ್ನಲ್ಲಿರುವ ಹೆಚ್ಚಿನ ಶಿಲ್ಪಗಳು ಭಗವಾನ್ ವಿಷ್ಣುವಿಗೆ ಸಂಬಂಧಪಟ್ಟಿದ್ದು ವಿಷ್ಣುವಿನ ಅವತಾರಗಳಾದ ರಾಮ, ಕೃಷ್ಣ, ನರಸಿಂಹ, ವಾಮನ ವಿವಿಧ ರೂಪಗಳನ್ನು ಇಲ್ಲಿ ಕಣ್ತುಂಬಿಕೊಳ್ಳಬಹುದು. ಈ ಆಹ್ಲಾದಕರವಾದ ಸೂಕ್ಷ್ಮ ಕೆತ್ತನೆಯುಳ್ಳ ರಾಣಿ ಕಿ ವಾವ್ನ ಪ್ರವೇಶ ಶುಲ್ಕವು ವ್ಯಕ್ತಿಗೆ 40 ರೂಪಾಯಿ ಇದ್ದು ಪ್ರವೇಶ ಸಮಯ ಬೆಳಗ್ಗೆ 7ರಿಂದ ಸಂಜೆ 6 ಗಂಟೆಯವರೆಗಿದೆ. ಫ್ರೆಂಡ್ಸ್, ಈ ವಿಡಿಯೋದ ಬಗೆಗಿನ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ, ವಂದನೆ ಮಾತರಂ.